ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನೋಡಿ, ಇವತ್ತು ಏನಪ್ಪ ಇದು, ಸುಜಾತ ಇವತ್ತು ಫಸ್ಟ್ ವಿಡಿಯೋದಲ್ಲೇ ಬೇಳೆ ತರಕಾರಿ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬೇರೆ ಯಾವುದೇ ವೆರೈಟೀಸ್ ತರಕಾರಿನ ಬಳಸದೆ ಬರೀ ಮೂಲಂಗಿ ಮತ್ತು 2 ಟೊಮೆಟೊ 3 ಈರುಳ್ಳಿಲೇ ಮುಗಿಸೋವಂಥ ಒಂದು ಅಡುಗೆನ ಹೇಳ್ಕೊಡ್ತೀನಿ ಬನ್ನಿ. ಅದೇನು ಗೊತ್ತಾ? ಮೂಲಂಗಿ ಬೇಳೆ ಸಾಂಬಾರು. ಬೇರೆ ಏನು ಸ್ಪೆಷಲ್ ರೆಸಿಪಿ ಅಲ್ಲ, ಬೇಳೆ ಸಾಂಬಾರೆ. ಫಟಾಫಟ್ ಅಂತ, ನಮಗೆ ಟೈಮ್ ಇರಲ್ಲ ಅಥವಾ ಏನೋ ಒಂದು ಬೇರೆ ಕೆಲಸ ಇರುತ್ತೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ಗೂ ಆಗೋವಂಥ ಅಡುಗೆನ ಬೇಗ ಮಾಡ್ಕೋಬೇಕು ಅಂದರೆ ಈ ರೆಸಿಪಿನ ನೋಡಿ. ಈಗ ನೋಡಿ, ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ತೆಗೆದಿಟ್ಕೊಂಡಾದಮೇಲೆ ಈಗ ನಾನು ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಕುಕ್ಕರಿಗೆ ನಾನು 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ 3/4 ಭಾಗ ಅಂದರೆ 3/4 ಕಪ್ಪಷ್ಟು ನಾನು ಮೈಸೂರು ಬೇಳೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬರೀ ತೊಗರಿಬೇಳೆನ ಯೂಸ್ ಮಾಡ್ಬೋದು. ಈಗ ಬೇಳೆನ ತೊಳ್ಕೊಂಡು ಅದು ಬೇಯೋದಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಟೊಮೆಟೊ ಎರಡನ್ನೂ ವಾಶ್ ಮಾಡಿಕೊಂಡು, ಈರುಳ್ಳಿನ ನಾನು ಕಟ್ ಮಾಡ್ತಿಲ್ಲ, ಹಾಗೆ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಕಟ್ ಮಾಡಿ ಹಾಕೋಬೋದು. ಅದ್ರ ಜೊತೆಗೆ ನಾನು ನೆಕ್ಸ್ಟು ಟೊಮೊಟೊನ ಈ ಥರ 4 ಭಾಗ ಸೀಳ್ಕೊಂಡು ಹಾಕ್ತಾಯಿದ್ದೀನಿ, ಕಟ್ ಮಾಡಿಬಿಟ್ಟು. ನೀವು ಬೇಕಿದ್ರೆ ಪೀಸ್ ಸಣ್ಣ ಕಟ್ ಮಾಡಿನೂ ಹಾಕ್ಬೋದು, ಉದ್ದದಕ್ಕೂ ಹಾಕ್ಬೋದು. ಬಟ್ ಇಷ್ಟೇ ಸಾಕು ಅಂತ ನಾನು ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ಇದಕ್ಕೆ 1-2 ಸ್ಪೂನಷ್ಟು ಸನ್ಪ್ಯೂರ್ ಆಯಿಲ್ನ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಷಿಲ್ ಬರ್ಸ್ಕೊತೀನಿ. ಏನಕ್ಕಪ್ಪ ಅಂದರೆ ಬೇಳೆ ಇದು ಚೆನ್ನಾಗಿ ಬೆಂದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮೂಲಂಗಿ ಸಾಂಬಾರಾಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ, ತೆಳ ಆದರೆ ಚೆನ್ನಾಗಿರಲ್ಲ. ನೋಡಿ, ಈಗ ಕುಕ್ಕರ್ ವಿಷಿಲ್ ಕೂಗೋ ಅಷ್ಟರಲ್ಲಿ ನಾವು ಕಂಪ್ಲೀಟ್ ಏನಿತ್ತು ಮೂಲಂಗಿ, ಅದೆಲ್ಲ ಮೂಲಂಗಿನೂ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಕೆಲವರು ಮೂಲಂಗಿನ ಇಷ್ಟಪಡಲ್ಲ, ಇನ್ನು ಕೆಲವರು ತಿನ್ನೋದೇ ಇಲ್ಲ, ಇನ್ನು ಕೆಲವರಂತೂ ಮನೆಗೆ ತರೋದೇ ಇಲ್ಲ. ಅದರಲ್ಲಿ ನಾನು ಒಬ್ಳು ಕೂಡ. ಮೊದಲು ನಾನು ಸಾಮಾನ್ಯವಾಗಿ ಜಾಸ್ತಿ ಮೂಲಂಗಿ ಬಳಸೋದಾಗಲಿ ತರೋದಾಗಲಿ ಯಾವುದೂ ಮಾಡ್ತಾ ಇರಲಿಲ್ಲ, ತರಿಸ್ತಾನೂ ಇರಲಿಲ್ಲ. ಬೇಡ, ಮೂಲಂಗಿ ಯಾರು ತಿಂತಾರೆ ಅಂತ ಇದೆ. ಬಟ್ ಯಾವುದೋ ಒಂದು ಫಂಕ್ಷನಲ್ಲಿ ಮೂಲಂಗಿ ಸಾಂಬಾರು ತಿಂದಿದ್ದು ನೆನಪು, ಆವಾಗಲಿಂದ ನಾನು ಮೂಲಂಗಿ ಸಾಂಬಾರು ಮಾಡೋದಕ್ಕೆ ರೂಢಿಯಾಗಿದ್ದು. ಆಲ್ಮೋಸ್ಟ್ ಒಂದು ಸುಮಾರು ಸಲ ಮಾಡಿದ್ದೀನಿ ಮೂಲಂಗಿ ಬೇಳೆ ಸಾಂಬಾರು. ಇತ್ತೀಚೆಗೆ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಪೋಸ್ಟ್ ಮಾಡ್ತಿರ್ತೀನಲ್ವ, ಯೂಟ್ಯೂಬ್ಗೆ ಹಾಕ್ತಿರ್ತೀನಲ್ವ. ಸೊ ಇವತ್ತು ಹೇಗಿದ್ರು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಶೂಟ್ ಮಾಡಿಕೊಂಡು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಕಂಪ್ಲೀಟಾಗಿ ಎಷ್ಟು ಮೂಲಂಗಿ ಇತ್ತು ಅಷ್ಟು ಮೂಲಂಗಿನೂ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಅದನ್ನ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಶೇಪಲ್ಲೂ ಕಟ್ ಮಾಡ್ಬೋದು, ಬಟ್ ರೌಂಡ್ಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಮತ್ತು ನಾನಿದು ಜಾಸ್ತಿ ತೆಳ್ಳಗೂ ಕಟ್ ಮಾಡ್ಕೊತಿಲ್ಲ, ಇಲ್ಲ ಮಂದಕ್ಕೂ ಕಟ್ ಮಾಡ್ತಿಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇಷ್ಟಿದ್ರೆ ಸಾಕು. ಬೇರೆ ಅತಿ ಸಣ್ಣಕ್ಕೆ ಹೆಚ್ಚಿದ್ರೂ ಚೆನ್ನಾಗಿರಲ್ಲ, ಇಲ್ಲ ಅತಿ ತೆಳುವಾಗಿ ಹೆಚ್ಚಿದ್ರೂ ಕೂಡ ಬೇಗ ಬೆಂದೋಗ್ಬಿಡುತ್ತೆ. ಮತ್ತು ತೆಳ್ಳಗಿದ್ರೂ ಕೂಡ ಬೆಂದೋದ್ರೆ ಅದು ಕೈಗೆ ಸಿಗೋದಿಲ್ಲ, ತಿನ್ನೋದಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ಕಟ್ ಮಾಡಾದಮೇಲೆ ನಾನು ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಆ ನೀರಿಗೆ ಮೂಲಂಗಿ ಎಲ್ಲ ಹಾಕಿ ಇಡ್ತಾಯಿದ್ದೀನಿ. ಅದಾದ ನಂತರ ಕುಕ್ಕರ್ ವಿಷಿಲ್ ಇನ್ನೂ ಹೋಗೋದಿತ್ತು. ಸೊ ಹಾಗೆ ಅದನ್ನು ಹೋಗಲಿ ಅಂತ ಬಿಟ್ಬಿಟ್ಟು ಈಗ ಕಟ್ ಮಾಡಿರೋವಂಥ ಮೂಲಂಗಿನ ಸೈಡ್ಗೆ ಇಟ್ಕೊಂಡು, ಹಾಗೆ ಒಗ್ಗರಣೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಮಧ್ಯಕ್ಕೆ ಸೀಳ್ಕೊಂಡು ಇಟ್ಕೊತಾ ಇದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅಥವಾ ತಿನ್ನಲ್ಲ, ಇಲ್ಲ ಖಾರ ಜಾಸ್ತಿ ಆಗುತ್ತೆ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಯೂಸ್ ಮಾಡಲೇಬೇಕಂತೇನಿಲ್ಲ, ಬಟ್ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ 1-2 ಕಡ್ಡಿ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ನೋಡಿ ಜಜ್ಜಿ ಇಟ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡಿರೋದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈಗ ಬನ್ನಿ, ಕುಕ್ಕರ್ ವಿಜಿಲ್ ಕೂಡ ಕಮ್ಮಿ ಆಗಿದೆ, ತೆಗೆದು ನೋಡೋಣ ಹೇಗೆ ಬೆಂದಿದೆ ಬೇಳೆ ಅಂತ ನೋಡೋಣ. ಈಗ ನೋಡಿ, ಇಷ್ಟು ಬೆಂದಿದ್ರೆ ಸಾಕು ಬೇಳೆ. ಇದಕ್ಕಿಂತ ಜಾಸ್ತಿ ಬೆಂದರೂ ಚೆನ್ನಾಗಿರುತ್ತೆ, ಇಷ್ಟು ಬೆಂದಿದ್ರೂ ಚೆನ್ನಾಗಿರುತ್ತೆ. ಆದರೆ ಹಾಗೆ ಸ್ಮ್ಯಾಶರ್ ಇತ್ತಂದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದು ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಬೆಂದಿರೋ ಟೊಮೊಟೊನ ಸಪ್ರೇಟಾಗಿ ಒಂದು ಜಾರ್ಗೆ ಬೇಳೆ ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಬೇಳೆ ಎರಡನ್ನೂ ಜಾರ್ಗೆ ಹಾಕ್ಕೊತಾ ಇದ್ದೀನಿ.
ಒಂದು ಎರಡು ಟೊಮೊಟೊ ತೊಗೊಂಡಿದ್ದೆ ನಾನಲ್ವ, 2 ಟೊಮೊಟೊನೂ ಕೂಡ ನಾನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೇಳೆ. ಓಕೆನಾ. ಈಗ ಅದನ್ನು ಸೈಡ್ಗೆ ಇಡೋಣ, ಆರೋದಕ್ಕೆ ಇಟ್ಬಿಡೋಣ ಬೇಳೆನ ಮತ್ತು ಟೊಮೊಟೊನ. ಇಟ್ಬಿಟ್ಟು ಈಗ ಈರುಳ್ಳಿ ಹಾಕಿದ್ದೀವಿ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕುಕ್ಕರಿಂದ ಬೇರೆ ಪಾತ್ರೆಗೆ ನಾನು ಹಾಕ್ಕೊತಾ ಇದ್ದೀನಿ. ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಹಾಕ್ಕೊಂಡಾದ್ಮೇಲೆ ನೀವು ನೀರು ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ, ಮೂಲಂಗಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಸೊ ನೀರು ಜಾಸ್ತಿ ಹಾಕಿದ್ರೆ ನೀರಾಗ್ಬಿಡುತ್ತೆ, ಸಾಂಬಾರು ಟೇಸ್ಟ್ ಬರೋದಿಲ್ಲ. ಸೊ ನೀರು ಕಮ್ಮಿ ಹಾಕ್ಕೊಳ್ಳಿ. ಈಗ ನೋಡಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಮತ್ತೆ ಕುದಿಯೋದಕ್ಕಿಟ್ಟು ಅದಕ್ಕೆ ನಾನು ಕಟ್ ಮಾಡಿರೋವಂಥ ಎಲ್ಲ ಮೂಲಂಗಿನೂ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಮೂಲಂಗಿ ಬೇಯೋದಕ್ಕೆ ಅಂತ ಬಿಡ್ತೀನಿ. ಅದಾದ ನಂತರ ನಾನು ಬೇಯೋದಕ್ಕೆ ಅಂತ ಬಿಟ್ಟು ಈಗ ನಾನು ಜಾರ್ಗೆ ಟೊಮೊಟೊ ಮತ್ತು ಬೇಳೆ ಎತ್ತಿಟ್ಕೊಂಡಿದ್ದೆ ಅಲ್ವ ಸಪ್ರೇಟಾಗಿ, ಅದೇ ಜಾರ್ಗೆ ನಾನು ಸಾಂಬಾರು ಪುಡಿ ಅಂದರೆ ನಾವು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಅದೇ ಖಾರದ ಪುಡಿನ ಒಂದು 3 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ 3 ಸ್ಪೂನ್ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೀರೇನು ಹಾಕೋದು ಬೇಡ, ಯಾಕಂದರೆ ಬೆಂದಿರೋ ಬೇಳೆ ಮತ್ತು ಟೊಮೊಟೊಲ್ಲೇ ನೀರಿನ ಅಂಶ ಇರೋದ್ರಿಂದ ಮತ್ತೆ ನೀರು ಹಾಕೋದೇನು ಬೇಡ. ಇಷ್ಟಿದ್ರೆ ಸಾಕು. ನೋಡಿ ಈ ಥರ ಬಂದಿದ್ದೀನಿ. ಈಗ ಬಂದಿರೋದನ್ನ ಸೈಡ್ಗಿಟ್ಟು ಈಗ ನೋಡಿ ಬೇಳೆ ಮತ್ತು ಮೂಲಂಗಿ ಮೂಲಂಗಿ ಒಂದು 50% ಬೆಂದಿದೆ. ಈ ಟೈಮಲ್ಲಿ ನಾನು ರುಬ್ಬಿರೋ ಅಂಥ ಟೊಮೊಟೊ ಮತ್ತು ಬೇಳೆ ಪೇಸ್ಟು ಮತ್ತು ಖಾರದ ಪುಡಿ ಹಾಕಿದ್ದೀನಲ್ವ, ಆ ಪೇಸ್ಟನ್ನ ನಾನು ಮೂಲಂಗಿ ಬೇಳೆ ಕುದೀತಿದೆಯಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು, ಅತಿ ಹೆಚ್ಚಿಗೆ ಬೇಡ. ಒಂದು 2 ಟೈಮ್ಸ್ಗೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಮತ್ತು ರಾತ್ರಿಗೆ ಆಗುವಷ್ಟು. ಅತಿ ತೆಳ ಆದರೆ ಚೆನ್ನಾಗಿರಲ್ಲ, ನೀರು ಜಾಸ್ತಿ ಹಾಕ್ಕೊಬೇಡಿ, ಪದೇ ಹೇಳ್ತಾಯಿದ್ದೀನಿ. ಆ್ಯಂಡ್ ನೋಡಿ ಖಾರ ಎಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಈಗ ಅದು ಕುದಿ ಆದ ನಂತರ ಅದನ್ನ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಈಗ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಸನ್ಪ್ಯೂರ್ ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಅದೆರಡು ಸಿಡಿದ ನಂತರ ಸಾಸಿವೆ ಮತ್ತು ಜೀರಿಗೆ ಸಿಡಿದ ನಂತರ ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಸಿಡಿಸ್ಕೊತಾ ಇದ್ದೀನಿ. ಕರಿಬೇವು ಹಾಕಿದ ನಂತರ ನಾನು ಏನು ಸೀಳಿ ಇಟ್ಕೊಂಡಿದ್ದೆ ಅಲ್ವಾ ಹಸಿಮೆಣ್ಸಿನ್ಕಾಯಿನ ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಕೆಲವ್ರು ನೀವು ಕೇಳ್ಬೋದು ಖಾರದ ಪುಡಿನೋ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಆಗುತ್ತೆ ಅಂತ. ಇಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಖಾರ ಆಗೋದಿಲ್ಲ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಆದ ನಂತರ ನಾನು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನೋಡಿ ಮತ್ತೆ ಬೇಳೆ ಎಲ್ಲ ಕುದಿಸಿ ಖಾರ ಎಲ್ಲ ಕುದಿಸಿದ್ವಿ ಅಲ್ವಾ, ಅದೇ ಬೇಳೆ ಸಾಂಬಾರ್ಗೆ ಈ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಸಾಂಬಾರ್ಗೀಗ ಕಂಪ್ಲೀಟ್ ಒಗ್ಗರಣೆ ಹಾಕಾಯಿತು. ಹಾಕಿದಾದ ನಂತರ ನಾನು ಮತ್ತೆ ಒಂದು 5 ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಓಕೆನಾ. ನೋಡಿ ಚೆನ್ನಾಗಿ ಈ ಥರ ಕುದಿ ಬರಬೇಕು. ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ, ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಬೇಗ ಕುದ್ದು ಗಟ್ಟಿಯಾಗಿಬಿಡುತ್ತೆ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈ ಥರ ಕುದಿಸ್ಕೊಬೇಕು. ನೋಡಿ ಕಂಪ್ಲೀಟಾಗಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಫೈನಲಿ ಬೇಳೆ ಸಾಂಬಾರು ರೆಡಿ ಆಯಿತು, ಮೂಲಂಗಿ ಬೇಳೆ ಸಾಂಬಾರು. ನೋಡಿ ಬಿಸಿ ಅನ್ನ, ಸಾಂಬಾರು, ಅದ್ರ ಮೇಲೆ ಸ್ವಲ್ಪ ತುಪ್ಪ ಮತ್ತು ಸೈಡಲ್ಲಿ ಚೂರು ಉಪ್ಪಿನಕಾಯಿ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟ್ ಅಂತೂ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.